ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೇಮ. ಇವತ್ತು ಪಾಲಕ್ ರೈಸ್ ಹೇಗೆ ಮಾಡ್ಕೋದೆಂದು ನೋಡ್ಕೊಂಡು ಬನ್ನಿ. ಅದಕ್ಕೂ ಬೇಕಾಗುವ ಸಾಮಗ್ರಿಗಳು ಈ ಥರ ಇವೆ. ಒಂದು ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿರೋದು, ಚಕ್ಕೆ, ಲವಂಗ, ಪಲಾವ್ ಎಲೆ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಜೀರಿಗೆ, ಮೆಣಸಿನ್ಕಾಯಿ, ಕರಿಬೇವು, ಅರಿಶಿನ, ಉಪ್ಪು, ಎಣ್ಣೆ, ಉದುರಾಗಿ ಅನ್ನ ಮಾಡಿಟ್ಕೊಳ್ಳಿ. ಪಾಲಕ್ ರೈಸ್ ಸೊಪ್ಪು ಒಂದೇ ಕುದಿಯೊಳಗೆ ನೀರೊಳಗೆ ಕುದಿಸಿ ಈ ಥರ ಕುದಿಸಿ ಇಟ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸಿ ಮಾಡ್ಕೊಳ್ಳಿ. ಈಗ ಎಣ್ಣೆ ಹಾಕ್ಕೊಳ್ಳಿ. ಜೀರಿಗೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಇವು ಪಲಾವ್ ಮಸಾಲ ಹಾಕ್ಕೊಳ್ಳಿ. ಒಂದು ಚಕ್ಕರ್ ಮೊಗ್ಗು, ಪಲಾವ್ ಎಲೆ, ಲವಂಗ, ಏಲಕ್ಕಿ. ಈಗ ಈರುಳ್ಳಿ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ, ಕರಿಬೇವು, ಅರಿಶಿನ, ಉಪ್ಪು, ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಮಾಡಿ. ಈ ಥರ ಫ್ರೈ ಆದಮೇಲೆ ಈ ಪಾಲಕ್ ಸೊಪ್ಪಿಂದು ರುಬ್ಕೊಂಡಿರ್ತಾರಲ್ಲ ಇದನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿದ್ದೆ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಈ ಥರ ಎಣ್ಣೆ ಬಿಟ್ಕೋಬೇಕು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಈ ಥರ ಇದನ್ನು ಮಾಡಿಕೊಂಡು ರೈಸ್ ಹಾಕಿ ಕಲಸ್ಕೊಂಬಿಡಿ. ಇದು ಎಷ್ಟು ರೈಸ್ ಹಿಡಿತೈತೆ ಅಷ್ಟು ರೈಸ್ ಹಾಕಿ ಕಲಸಿ. ನೋಡಿ, ಈ ಥರ ಆಗಿದೆ ಪಾಲಕ್ ರೈಸು. ಇದು ಬೇಸಿಗೆ ಕಾಲಕ್ಕೆ ದೇಹಕ್ಕೆ ಭಾಳ ಒಳ್ಳೆಯದು.